ಬೆಳಗಿನ ಬೆಳಕು. ಅರಣ್ಯಕಾಂಡ 10ನೇ ಅಧ್ಯಾಯ 1-10. 2 ಬೆಳ್ಳಿಯ ತುತ್ತೂರಿಗಳು ಭಾಗ 3. ನಿನ್ನೆ ನಾವು ಒಂದು ಪ್ರಶ್ನೆಯೊಂದಿಗೆ ಲೇಖನವನ್ನು ಮುಗಿಸಿದೆವು. ಆ 2 ಬೆಳ್ಳಿಯ ತುತ್ತೂರಿಗಳನ್ನು ಅಚ್ಚಿಗೆ ಸುರಿದು ಮಾಡಿರಲಿಲ್ಲ. ಅವುಗಳನ್ನು ಬಡಿದು ನುಣುಪು ಮಾಡಿದ ಬೆಳ್ಳಿಯಿಂದ, ಅಂದರೆ ಪದೇ ಪದೇ ಬಡಿಯುವ ಮೂಲಕ ಆಕಾರಕ್ಕೆ ತರಲಾಗಿತ್ತು. ಯೆಹೋವನು ಇದನ್ನು ಏಕೆ ಪ್ರಸ್ತಾಪಿಸಿದನು ಮತ್ತು ಆ ಬಡಿತಕ್ಕೂ ಯಾವ ಮಾನವರ ಮೂಲಕ ಆತನ ವಾಕ್ಯವು ನಮಗೆ ಬಂದಿತೋ ಅವರಿಗೆ ಏನು ಸಂಬಂಧ ಎಂದು ನಾವು ಕೇಳಿದೆವು. ಇಂದು ನಮಗೆ ಅದಕ್ಕೆ ಅತ್ಯಂತ ಕೋಮಲವಾದ ಮತ್ತು ಶಕ್ತಿಯುತವಾದ ಉತ್ತರ ಸಿಗುತ್ತದೆ. ಬೆಳ್ಳಿಯು ಯೆಹೋವನ ಪರಿಶುದ್ಧ ವಾಕ್ಯವನ್ನು ಪ್ರತಿನಿಧಿಸುವುದಾದರೆ, ಬಡಿದು ರೂಪಿಸಿದ ಆ ಬೆಳ್ಳಿಯು ಈ ವಾಕ್ಯವು ನನಗೆ ಸುಲಭವಾದ ಅಥವಾ ಆರಾಮದಾಯಕವಾದ ಪ್ರಕ್ರಿಯೆಯ ಮೂಲಕ ಬರಲಿಲ್ಲ ಎಂಬುದನ್ನು ನೆನಪಿಸುತ್ತದೆ. ಅದು ದೇವರ ಸೇವಕರ ಶ್ರಮೆಗಳು, ಸಂಕಟಗಳು ಮತ್ತು ಕಷ್ಟಗಳು ಮೂಲಕವೇ ರೂಪಿಸಲ್ಪಟ್ಟಿತು. ಪ್ರವಾದಿಗಳು ಸತ್ಯವೇದವನ್ನು ಬರೆಯುವಾಗ ಅರಮನೆಗಳಲ್ಲಿ ಕುಳಿತು ಆರಾಮ್ ಮತ್ತು ಐಷಾರಾಮಿ ಜೀವನವನ್ನು ಅನುಭವಿಸುತ್ತಿರಲಿಲ್ಲ. ಅವರು ಹೆಚ್ಚಾಗಿ ತಿರಸ್ಕಾರ, ದುಃಖ, ಸೆರೆಮನೆ ಮತ್ತು ತೀವ್ರ ಸಂಕಟಗಳ ಕಾಲದಲ್ಲೇ ಯೆಹೋವನ ವಾಕ್ಯವನ್ನು ನುಡಿದರು. ಪೇತ್ರನು ನಮಗೆ ಹೀಗೆ ಹೇಳುತ್ತಾನೆ: ದೇವರ ಪವಿತ್ರ ಮನುಷ್ಯರು ಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಟ್ಟವರಾಗಿ ಮಾತನಾಡಿದರು. 2 ಪೇತ್ರ 1ನೇ ಅಧ್ಯಾಯ 21ನೇ ವಾಕ್ಯ. ಆದರೂ ಆ ಪವಿತ್ರ ಮನುಷ್ಯರಲ್ಲಿ ಅನೇಕರು ದೇವರ ಸಂದೇಶವನ್ನು ತಲುಪಿಸುವಾಗ ಬಹಳ ಭಾರವಾದ ಹೊರೆಗಳನ್ನು ಹೊತ್ತಿದ್ದರು. ಬೆಳ್ಳಿಯ ತುತ್ತೂರಿಯಾಗುವ ಮುನ್ನ ಅದನ್ನು ಬಡಿಯಲಾಗಿತ್ತು. ಅದೇ ರೀತಿಯಲ್ಲಿ ದೇವರ ಅನೇಕ ಸೇವಕರು ಆತನ ಧ್ವನಿಯನ್ನು ನಂಬಿಗಸ್ತಿಕೆಯಿಂದ ಮೊಳಗಿಸುವ ಮುನ್ನ ಶ್ರಮೆಗಳೆಂಬ ಸುತ್ತಿಗೆಯಿಂದ ಬಡಿಯಲ್ಪಟ್ಟಿದ್ದರು. ದಾವೀದನನ್ನು ಗಮನಿಸಿ. ಆತನು ಸೌಲನಿಂದ ತಪ್ಪಿಸಿಕೊಳ್ಳುತ್ತಾ, ಗುಹೆಗಳಲ್ಲಿ ಅಡಗಿಕೊಳ್ಳುತ್ತಾ, ದ್ರೋಹವನ್ನು ಸಹಿಸುತ್ತಾ ಮತ್ತು ತೀವ್ರ ಸಂಕಟದಲ್ಲಿ ಯೆಹೋವನಿಗೆ ಮೊರೆಯಿಡುತ್ತಾ ಅನೇಕ ಕೀರ್ತನೆಗಳನ್ನು ಬರೆದನು. ಆತನು ಅನುಭವಿಸಿದ ಆ ಶ್ರಮೆಗಳು ಕ್ರಿಸ್ತನ ಶ್ರಮೆಗಳ ಪ್ರವಾದನ ಸನ್ನಿವೇಶಗಳಾಗಿದ್ದವು. ದಾವೀದನ ಸ್ವಂತ ವೇದನೆಯಿಂದ ಬರೆಯಲ್ಪಟ್ಟ ಕೀರ್ತನೆ 22ನೇ ಅಧ್ಯಾಯ ನಂತರದ ಶತಮಾನಗಳಲ್ಲಿ ಯೇಸುವಿನ ಶಿಲುಬೆ ಮರಣವನ್ನು ಅದು ಸಂಭವಿಸುವ ಎಷ್ಟೋ ಮುನ್ನವೇ ಗಮನಾರ್ಹ ವಿವರಗಳೊಂದಿಗೆ ವಿವರಿಸಿತು. ದಾವೀದನ ಜೀವನದ ಮೇಲೆ ಬಿದ್ದ ಆ ಸುತ್ತಿಗೆಯ ಪೆಟ್ಟುಗಳು ಆತನನ್ನು ಸ್ವಂತ ಧ್ವನಿಗಿಂತಲೂ ಶ್ರೇಷ್ಠವಾದ ಧ್ವನಿಯನ್ನು ಹೊರಹೊಮ್ಮಿಸುವ ಒಂದು ಉಪಕರಣವಾಗಿ ರೂಪಿಸಿದವು. ಆ ಕ್ಷಣದಲ್ಲಿ ಕೇವಲ ನೋವಾಗಿ ತೋರಿದ್ದು ಪ್ರವಾದನೆಯಾಗಿ ರೂಪುಗೊಳ್ಳುತ್ತಿತ್ತು. ನಮಗೆ ಕಣ್ಣೀರಿನ ಪ್ರವಾದಿ ಎಂದು ಕರೆಯಲ್ಪಡುವ ಯೆರೆಮೀಯನನ್ನು ಗಮನಿಸಿ. ಯೆಹೋವನ ವಾಕ್ಯವನ್ನು ನಂಬಿಗಸ್ತಿಕೆಯಿಂದ ಸಾರಿದ್ದಕ್ಕಾಗಿ ಆತನನ್ನು ಹಾಸ್ಯ ಮಾಡಲಾಯಿತು, ಹೊಡೆಯಲಾಯಿತು, ಬಂಧಿಸಲಾಯಿತು ಮತ್ತು ಕೆಸರು ತುಂಬಿದ ಬಾವಿಗೂ ತಳ್ಳಲಾಯಿತು. ಯೆರೆಮೀಯನು 38ನೇ ಅಧ್ಯಾಯ 6ನೇ ವಾಕ್ಯ. ಆದರೂ ಆ ಕಣ್ಣೀರಿನ ಮೂಲಕವೇ ಇಂದು ನಮ್ಮಲ್ಲಿರುವ ಪುನಃಸ್ಥಾಪನೆ ಮತ್ತು ಹೊಸ ಒಡಂಬಡಿಕೆಯ ಅತ್ಯಂತ ಶಕ್ತಿಯುತವಾದ ಪ್ರವಾದನೆಗಳು ಹೊರಬಂದವು. ಸ್ವದೇಶದಿಂದ ದೂರವಿದ್ದ ಬಾಬಿಲೋನ್ನ ದೇಶಭ್ರಷ್ಟರ ಮಧ್ಯೆ ಜೀವಿಸುತ್ತಾ ವಾಕ್ಯವನ್ನು ಸ್ವೀಕರಿಸಿದ ಯೆಹೆಜ್ಕೇಲನನ್ನು ಗಮನಿಸಿ. ಅನ್ಯ ಸಾಮ್ರಾಜ್ಯದಲ್ಲಿ ಕೈದಿಯಾಗಿ ಸೇವೆ ಸಲ್ಲಿಸುತ್ತಿರುವಾಗ ದರ್ಶನಗಳನ್ನು ಪಡೆದ ದಾನಿಯೇಲನನ್ನು ಗಮನಿಸಿ. ತನ್ನ ಸ್ವಂತ ಸಂಸಾರದ ಹೃದಯ ವಿದ್ರಾವಕ ಪರಿಸ್ಥಿತಿಯ ಮೂಲಕ ದೇವರ ಸಂದೇಶವನ್ನು ಅರ್ಥ ಮಾಡಿಕೊಂಡ ಹೋಶೇಯನನ್ನು ಗಮನಿಸಿ. ಈ ಅನೇಕ ಪ್ರವಾದಿಗಳು ಆಳವಾದ ಗಾಯಗಳನ್ನು ಹೊತ್ತಿದ್ದರು. ಆದರೂ ಯೆಹೋವನು ಈ ಗಾಯಾಳುಗಳನ್ನೇ ಇಡೀ ಲೋಕಕ್ಕೆ ತನ್ನ ವಾಕ್ಯವನ್ನು ಸಾರುವ ಪಾತ್ರೆಗಳನ್ನಾಗಿ ಪರಿವರ್ತಿಸಿದನು. ಅಪೊಸ್ತಲರು ಸಹ ಇದೇ ಹಾದಿಯಲ್ಲಿ ನಡೆದರು. ಪೌಲನು ತನ್ನ ಅನೇಕ ಪತ್ರಗಳನ್ನು ಸೆರೆಮನೆಯಿಂದಲೇ ಬರೆದನು. ತನಗೆ ಕೋಲುಗಳಿಂದ ಹೊಡೆದದ್ದನ್ನು, ಕಲ್ಲೆಸೆದದ್ದನ್ನು, ಹಡಗು ಒಡೆದು ಹೋದದ್ದನ್ನು, ಬೇಟೆಯಾಡಲ್ಪಟ್ಟಿದ್ದನ್ನು ಮತ್ತು ಪದೇ ಪದೇ ಸೆರೆಮನೆಯೊಳಗೆ ತಳ್ಳಲ್ಪಟ್ಟಿದ್ದನ್ನು ಆತನು ಉಲ್ಲೇಖಿಸುತ್ತಾನೆ. 2 ಕೊರಿಂಥದವರಿಗೆ 11ನೇ ಅಧ್ಯಾಯ 23-28 ಆದರೂ ಇಡೀ ಹೊಸ ಒಡಂಬಡಿಕೆಯ ಅತ್ಯಂತ ಆಳವಾದ ಕೆಲವು ಪ್ರಕಟಣೆಗಳು
ಆ ಶ್ರಮೆಗಳ ಮೂಲಕವೇ ನಮಗೆ ಬಂದವು. ಈ ಮಾದರಿಯು ನಿಸ್ಸಂದೇಹವಾದದ್ದು. ಬಡಿದು ಮಾಡಿದ ಬೆಳ್ಳಿಯ ತುತ್ತೂರಿಗಳು ದೇವರ ಸಂದೇಶವು ಹೆಚ್ಚಾಗಿ ಶ್ರಮೆಗಳ ಮೂಲಕವೇ ರೂಪಿಸಲ್ಪಡುತ್ತದೆ ಎಂಬುದನ್ನು ನಮಗೆ ನೆನಪಿಸುತ್ತವೆ. ಆ ಸುತ್ತಿಗೆಯ ಪೆಟ್ಟುಗಳು ಬೆಳ್ಳಿಯನ್ನು ನಾಶ ಮಾಡಲಿಲ್ಲ. ಅವು ಅದನ್ನು ಇಡೀ ಪಾಳೆಯದಾದ್ಯಂತ ಯೆಹೋವನ ಧ್ವನಿಯನ್ನು ಸ್ಪಷ್ಟವಾಗಿ ತಲುಪಿಸಬಲ್ಲ ಒಂದು ಉಪಕರಣವನ್ನಾಗಿ ರೂಪಿಸಿದವು. ಅದೇ ರೀತಿಯಲ್ಲಿ ಯೆಹೋವನು ತನ್ನ ಸೇವಕರನ್ನು ತನ್ನ ವಾಕ್ಯವನ್ನು ಮೊಳಗಿಸುವ ಪಾತ್ರೆಗಳನ್ನಾಗಿ ಮಾಡಲು ಪರೀಕ್ಷೆಗಳು, ಸಂಕಟಗಳು, ನಿರಾಶೆಗಳು ಮತ್ತು ಕಷ್ಟಗಳು ಬಳಸಿಕೊಳ್ಳುತ್ತಾನೆ. ಆ ಬಡಿತವು ಎಂದಿಗೂ ಶಿಕ್ಷೆಯಾಗಿರಲಿಲ್ಲ, ಅದು ಸಿದ್ಧತೆಯಾಗಿತ್ತು. ಆ ಪ್ರಕ್ರಿಯೆಯಲ್ಲಿ ಬಹಳ ನೋವಿನಿಂದ ಕೂಡಿದ ಸಂಗತಿಯೇ ಯೆಹೋವನ ಧ್ವನಿಯನ್ನು ಕೇಳಿಸುವ ಮಾಧ್ಯಮವಾಗಿ ಮಾರ್ಪಟ್ಟಿತು. ಇದು ನಮಗೆ ಒಂದು ಆಧರಣೆಯಾಗಿದೆ, ಏಕೆಂದರೆ ನಮಗೆ ಬೀಳುವ ಪೆಟ್ಟುಗಳು, ನಮ್ಮ ಪರೀಕ್ಷೆಗಳು ವ್ಯರ್ಥವಾಗುವುದಿಲ್ಲ. ಯೆಹೋವನು ತನ್ನ ವಾಕ್ಯವನ್ನು ಕೇಳಬೇಕಾದ ಇತರರಿಗೆ ಅದನ್ನು ಮೊಳಗಿಸುವ ಒಂದು ತುತ್ತೂರಿಯನ್ನಾಗಿ ನಮ್ಮನ್ನು ರೂಪಿಸುತ್ತಿರಬಹುದು. ಕೊನೆಯದಾಗಿ ಒಂದು ವಿವರವಿದೆ ಮತ್ತು ಈ ಇಡೀ ಚಿತ್ರಣವನ್ನು ನಮ್ಮದಾಗಿಸುವ ಪ್ರಮುಖ ಕೀಲಿ ಕೈ ಇದೇ ಆಗಿದೆ. ತುತ್ತೂರಿಗಳನ್ನು ಯಾರು ಬೇಕಾದರೂ ಊದುವಂತಿರಲಿಲ್ಲ. ಅರಣ್ಯಕಾಂಡ 10ನೇ ಅಧ್ಯಾಯ 8ನೇ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಆರೋನನ ಪುತ್ರರಾದ ಯಾಜಕರೇ ಆ ತುತ್ತೂರಿಗಳನ್ನು ಊದಬೇಕು. ಜನ ಸಮೂಹವಲ್ಲ, ತಾವೇ ನೇಮಿಸಿಕೊಂಡವರಲ್ಲ, ಅಥವಾ ತುತ್ತೂರಿಯನ್ನು ಹೊಂದಿದ ಯಾರೋ ಒಬ್ಬರಲ್ಲ. ಕಡ್ಡಾಯವಾಗಿ ಪ್ರತಿಷ್ಠಾಪಿಸಲ್ಪಟ್ಟ ಯಾಜಕರು ಮಾತ್ರ ಯೆಹೋವನ ಅಧಿಕೃತ ಸಂಕೇತಗಳನ್ನು ಊದಬಹುದಿತ್ತು. ಹಾಗಾದರೆ ನಾವು ಕೇಳಬೇಕಾದ ಪ್ರಶ್ನೆ ಇಂದು, ಯಾಜಕ ವರ್ಗ ಯಾರು? ಪೇತ್ರನು ಹಿಂಜರಿಕೆಯಿಲ್ಲದೆ ಉತ್ತರಿಸುತ್ತಾನೆ, ನೀವು ಆಯ್ದುಕೊಳ್ಳಲ್ಪಟ್ಟ ವಂಶವು, ರಾಜರಾದ ಯಾಜಕ ವರ್ಗವು, ಪವಿತ್ರ ಜನವೂ ಆಗಿದ್ದೀರಿ. 1 ಪೇತ್ರ 2ನೇ ವಾಕ್ಯ 9ನೇ ವಾಕ್ಯ. ನೂತನ ಸೃಷ್ಟಿಯಾದ ನಾವೇ ಈಗ ಆ ವಾಕ್ಯವನ್ನು ಮೊಳಗಿಸಲು ಒಪ್ಪಿಸಲ್ಪಟ್ಟ ಯಾಜಕರಾಗಿದ್ದೇವೆ. ಈ ಸತ್ಯವು ನಮ್ಮನ್ನು ಒಂದೇ ಬಾರಿಗೆ 2 ತಪ್ಪುಗಳಿಂದ ರಕ್ಷಿಸುತ್ತದೆ. ಮೊದಲನೆಯದಾಗಿ, ವಾಕ್ಯವು ಪ್ರತಿಷ್ಠಾಪಿಸಲ್ಪಟ್ಟ ತುಟಿಗಳಿಂದ ಬರಬೇಕೇ ಹೊರತು ತನ್ನ ಸ್ವಂತ ಹೆಸರಿಗಾಗಿ, ಸ್ವಂತ ಮಹಿಮೆಗಾಗಿ ಅಥವಾ ಸ್ವಂತ ಲಾಭಕ್ಕಾಗಿ ತನ್ನದೇ ಆದ ತುತ್ತೂರಿಯನ್ನು ಊದಿಕೊಳ್ಳುವ ವ್ಯಕ್ತಿಯಿಂದಲ್ಲ ಎಂಬುದನ್ನು ಇದು ನೆನಪಿಸುತ್ತದೆ. ತುತ್ತೂರಿಯು ಎಂದಿಗೂ ಯಾಜಕನನ್ನು ಪ್ರಕಟಿಸಲು ಉದ್ದೇಶಿಸಲ್ಪಟ್ಟಿರಲಿಲ್ಲ, ಅದು ಯೆಹೋವನನ್ನು ಪ್ರಕಟಿಸಲು ಉದ್ದೇಶಿಸಲ್ಪಟ್ಟಿತು. ಮತ್ತು ಎರಡನೆಯದಾಗಿ, ಜನರು ಒಬ್ಬ ಸತ್ಯವಾದ ಯಾಜಕನು ವಾಕ್ಯವನ್ನು ಮೊಳಗಿಸುವುದನ್ನು ಕೇಳಿದಾಗ ಅದು ಅಧಿಕೃತವಾದದ್ದು ಮತ್ತು ನಂಬಲು ಯೋಗ್ಯವಾದದ್ದು ಎಂದು ತಿಳಿದುಕೊಳ್ಳಬಹುದು. ಅರಣ್ಯದಲ್ಲಿದ್ದ ಇಡೀ ವಿಶ್ವಾಸ ಅರ್ಥವು ತುತ್ತೂರಿಯು ಸರಿಯಾದ ಕೈಗಳಲ್ಲಿದೆ ಎಂಬುದರ ಮೇಲೆ ಆಧಾರಿತವಾಗಿತ್ತು. ಇಂದು ಸುವಾರ್ತೆಯು ಹಾಗೆಯೇ ಇದೆ. ಯೆಹೋವನು ತನ್ನ ಬೆಳ್ಳಿಯ ತುತ್ತೂರಿಗಳನ್ನು, ಅಂದರೆ ತನ್ನ ಶುದ್ಧ ಹಾಗೂ ವಿಮೋಚನೆಯ ವಾಕ್ಯವನ್ನು ಪ್ರತಿಷ್ಠಾಪಿಸಲ್ಪಟ್ಟ ಜನರ ಕೈಯಲ್ಲಿ ಇಟ್ಟಿದ್ದಾನೆ ಮತ್ತು ಅದನ್ನು ನಂಬಿಗಸ್ತಿಕೆಯಿಂದ ಸ್ಪಷ್ಟವಾಗಿ ಹಾಗೂ ಆತನ ಹೆಸರಿಗಾಗಿ ಮಾತ್ರವೇ ಮೊಳಗಿಸುವಂತೆ ನಮ್ಮನ್ನು ಕರೆಯುತ್ತಿದ್ದಾನೆ. ಆದುದರಿಂದ ನಾವು ಈ ತುತ್ತೂರಿಗಳನ್ನು ಭಕ್ತಿಯಿಂದ ಹಿಡಿದುಕೊಳ್ಳೋಣ. ಅವು ಬೆಳ್ಳಿಯಿಂದ ಮಾಡಲ್ಪಟ್ಟಿದ್ದವೆ, ಶುದ್ಧ ವಾಕ್ಯ ಮತ್ತು ವಿಮೋಚನೆಯ ಮೌಲ್ಯವದು. ಅವುಗಳನ್ನು ಬಡಿದು ಆಕಾರಕ್ಕೆ ತರಲಾಗಿದೆ. ನಂಬಿಗಸ್ತ ಮನುಷ್ಯರ ಶ್ರಮೆಗಳ ಮೂಲಕ ಮತ್ತು ನಮ್ಮ ಸ್ವಂತ ಪರೀಕ್ಷೆಗಳ ಮೂಲಕವೂ ಅವು ರೂಪಿಸಲ್ಪಟ್ಟಿವೆ ಮತ್ತು ಅವುಗಳನ್ನು ಯಾಜಕ ವರ್ಗದ ಕೈಯಲ್ಲಿ, ಅಂದರೆ ನೂತನ ಸೃಷ್ಟಿಯಾದ ನಮ್ಮ ಕೈಯಲ್ಲಿ ಇಡಲಾಗಿದೆ. ಇವುಗಳನ್ನು ನಮಗಾಗಿ ಅಲ್ಲ, ಬದಲಾಗಿ ಯೆಹೋವನ ಜನರನ್ನು ಒಟ್ಟುಗೂಡಿಸಲು, ಮುನ್ನಡೆಸಲು, ಎಚ್ಚರಿಸಲು ಮತ್ತು ರಕ್ಷಿಸಲು ಮೊಳಗಿಸಬೇಕಾಗಿದೆ. ಅಂತಿಮ ತುತ್ತೂರಿಯು ಮೊಳಗಿ ದೇವರ ರಾಜ್ಯವು ಸಂಪೂರ್ಣವಾಗಿ ಗೋಚರವಾಗುವ ಆ ದಿನದವರೆಗೂ ನಾವು ಇದನ್ನು ಮಾಡಬೇಕು. ಪ್ರಾರ್ಥನೆ. ಓ ದೇವರೇ, ನಮ್ಮ ದೇವರೇ,
ನಿನ್ನ ಕೈಯಲ್ಲಿ ನಮಗೆ ಬೀಳುವ ಯಾವುದೇ ಪೆಟ್ಟು ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂಬುದಕ್ಕಾಗಿ ನಾವು ನಿನಗೆ ವಂದಿಸುತ್ತೇವೆ. ನೀನು ಬೆಳ್ಳಿಯನ್ನು ನಾಶ ಮಾಡಲು ಬಡಿಯಲಿಲ್ಲ, ಬದಲಾಗಿ ಅದನ್ನು ಒಂದು ಧ್ವನಿಯನ್ನಾಗಿ ರೂಪಿಸಲು ಬಡಿದಿದ್ದಿ. ನಮ್ಮ ಪರೀಕ್ಷೆಗಳನ್ನು ಮತ್ತು ದುಃಖಗಳನ್ನು ತೆಗೆದುಕೊಂಡು ನಿನ್ನ ವಾಕ್ಯವನ್ನು ಸ್ಪಷ್ಟವಾಗಿ ಮೊಳಗಿಸುವ ತುತ್ತೂರಿಗಳನ್ನಾಗಿ ನಮ್ಮನ್ನು ಮಾಡು ಮತ್ತು ನಿನ್ನ ಯಾಜಕರನ್ನಾಗಿ ನಮ್ಮನ್ನು ನಂಬಿಗಸ್ತರನ್ನಾಗಿ ಇಡು. ನಮ್ಮ ಸ್ವಂತ ಹೆಸರಿಗಲ್ಲ, ನಿನ್ನ ಹೆಸರಿಗಾಗಿ ಮಾತ್ರ ಮೊಳಗಿಸುವಂತೆ ಮಾಡು. ನಾವು ಎಂದಿಗೂ ನಮ್ಮ ಸ್ವಂತ ತುತ್ತೂರಿಯನ್ನು ಊದಿಕೊಳ್ಳದೆ ನಮ್ಮನ್ನು ವಿಮೋಚಿಸಿದಾತನನ್ನೇ ಸದಾ ಸಾರುವಂತೆ ಮಾಡು. ಯೆಹೋವನು ಮಹತ್ವನು, ಬಹು ಸ್ತುತಿಪಾತ್ರನೂ ಆಗಿದ್ದಾನೆ. ನಮ್ಮ ಜೀವನವು ನಿನ್ನ ಹೆಸರಿಗೆ ಮಹಿಮೆಯನ್ನು ತರಲಿ. ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.